ಕಾರ್ಮಿಕರ ಸೇವಾ ಕೇಂದ್ರದಲ್ಲಿ ಅನ್ಯಾಯ ಆರೋಪ, ಅಧಿಕಾರಿಗಳಿಗೆ ಮನವಿ. ಆಗಸ್ಟ್ 6ರಂದು ಮಹತ್ವದ ಸಭೆ. ಕಾರ್ಮಿಕರ ಭವನ, ಹುಬ್ಬಳ್ಳಿಯಲ್ಲಿರುವ ಕಾರ್ಮಿಕರ ಭವನ ಎಎಲ್ಸಿ ಅವರ ಹತ್ರ ಕಾರ್ಮಿಕ ಕಲ್ಯಾಣ ಮಂಡಳಿಯಲ್ಲಿ ಕಾರ್ಮಿಕರಿಗೆ ಆಗ್ತಾ ಇರುವ ಸಮಸ್ಯೆ, ಧೋರಣೆ ಹಾಗೂ ಇನ್ನಿತರೆ ಕುಂದುಕೊರತೆಗಳ ಬಗ್ಗೆ ಧಾರವಾಡ ಜಿಲ್ಲೆಯ ಎಲ್ಲಾ ನೋಂದಾಯಿತ ಕಟ್ಟಡ ಕಾರ್ಮಿಕರ ಸಂಘಗಳ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳು ಇಂದು ಹುಬ್ಬಳ್ಳಿಯ ಕಾರ್ಮಿಕರ ಭವನದಲ್ಲಿ ಸಹಾಯಕ ಕಾರ್ಮಿಕ ಆಯುಕ್ತರು ಹಾಗೂ ಕಾರ್ಮಿಕ ಇಲಾಖೆಯ ಅಧಿಕಾರಿಗಳನ್ನು ಭೇಟಿ ಮಾಡಿ ಕಾರ್ಮಿಕರ ಸೇವಾ ಕೇಂದ್ರ ಮತ್ತು ಕಾರ್ಮಿಕ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಕೆಲವು ಸಿಬ್ಬಂದಿಯಿಂದ ಕಾರ್ಮಿಕರಿಗೆ ಅನ್ಯಾಯವಾಗುತ್ತಿದೆ ಎಂಬ ಆರೋಪವನ್ನು ಮುಂದಿಟ್ಟರು. ಈ ಕುರಿತು ಅಧಿಕಾರಿಗಳ ಗಮನ ಸೆಳೆದ ಸಂಘದ ಮುಖಂಡರು ಎಲ್ಲಾ ಸಂಘಗಳ ಪ್ರತಿನಿಧಿಗಳನ್ನು ಒಳಗೊಂಡ ಸಭೆಯನ್ನು ತಕ್ಷಣ ಕರೆಯುವಂತೆ ಮನವಿ ಸಲ್ಲಿಸಿದರು. ಯಾಕೆ ಬೇಡಪ್ಪ, ಕಾರ್ಮಿಕ ಕಲ್ಯಾಣ ಮಂಡಳಿ ದುಡ್ಡು ಹಗರಣ ಆಗ್ತದೆ, ಅದು ಈಗಾಗಲೇ ತಿನ್ಕೊಟ್ಟು ಎಲ್ಲರೂ ಕಾಯಿ ಮಾಡ್ತಾರೆ. ಇನ್ನೂ ಸ್ವಲ್ಪ ಉಳಿದಿರೋದು ನಾಳೆ ಬಾಗ್ಲಾಕ್ ಬರ್ತಾರೆ. ನಾನು ಗೋವಾಗ ಹೋಗ್ಬೇಕು ಅನ್ಸಕ್ಕೆ ಇವರೆಲ್ಲ ಗೋವಾದಲ್ಲಿ ಹೋಗೋದು ಸ್ಥಿತಿ ಬರಬಾರ್ದು. ಅಧಿಕಾರಿಗಳು ಒಳ್ಳೆ ಕೆಲಸ ಮಾಡ್ತಾರೆ, ನಾವು ಕೂಡ ಅದಕ್ಕೆ ಸಹಕಾರ ಕೊಡೋಣ, ಸಹಮತ ಕೊಡೋಣ. ನಮ್ಮ ಏನು ಸಂಘಗಳು ನೈಜ ಕಾರ್ಮಿಕರಿಗೆ ಸೌಲಭ್ಯ, ನಿಖರ ಕಾರ್ಮಿಕರಿಗೆ ಸೌಲಭ್ಯ ಮುಗಬಾರ್ದು ಅಂತ ಹೇಳಿ ನಾವು ಇವಾಗ ನಾನು ಈ ಬರೋಕ್ಕಿಂತ ಮುಂಚೆ ನಿನ್ನೆ ಒಂದು 2 ದಿನ ಕೆಲಸ ಮಾಡೋ ಸ್ಥಳದಲ್ಲಿ ವಿಸಿಟ್ ಕೊಟ್ಟಿದ್ದೀನಿ. ಕರ್ಕೊಂಡ್ಬಂದೆ ಇವತ್ತು ನಾನು ಅವ್ರನ್ನ. ಒಬ್ಬ ನಮ್ಮ ತಾಲೂಕು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾನೆ, ಹೌದಾ? ತಾಲೂಕು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾನೆ ಅವನು. ಇವತ್ತು ಹೋಗ್ಬೇಕಾದ್ರೆ ಇವತ್ತು ಪ್ರಶ್ನೆ ನಿನ್ನೆ ನಾನು ಹೋಗಿದ್ದೆ. ಅಮ್ಮ ನೀನು ಅವ್ರ ಮನೆಗೆ ಹೋಗಿದ್ದೇನೆ ಕೆಲಸಕ್ಕೆ. ಅವ್ರು ನಾನು ಲೆಕ್ಕ ಮೇಲೆ ಯಾಕಂದ್ರೆ ನಾನು ಕಿವಿ ಇರುವಾಗ ನನ್ನ ಉದ್ದೇಶಕ್ಕೆ ನನ್ನ ಲೆಕ್ಕ ಹಾಕಿದ್ದೇನೆ, ಯಾವ ವಿಶ್ವಾಸ ಹಾಕಿದ್ದೇನೆ. ಅವ್ರ ಸ್ಥಳದಲ್ಲಿ ಇರೋ ನಾನು ವಿಚಾರಿಸ್ತೇನೆ, ಅವ್ರು ಕೆಲಸ ಮಾಡ್ತಾನೆ ಇಲ್ಲಪ್ಪ ನಾನು ನೋಡಿ ಹೇಳಂತೇಳಿ. ಅಲ್ಲಿ ಸ್ಥಳೀಯರು KSK ಅವರು ಅದನ್ನು ಅವ್ರು ವರ್ಕರ್ ಅಂತೇಳಿ ಸ್ಪಾಟಲ್ಲಿ ಹೋಗ್ಬಂದಾರೆ, ನಿರೀಕ್ಷಕರು ಹೋಗ್ಬಂದಾರೆ ಕೆಲಸ ವಿಷಯದಲ್ಲಿ ಸ್ಪಾಟಲ್ಲಿ. ಎಕ್ಸಿಕ್ಯೂಟಿವ್ ಹೋದಾಗ ನಾವು ಮನೇಲಿ ನೋಡ್ಕೊಂಡಿದ್ವಿ ಅಥವಾ ಏನೋ ದುಬೈ ಹೋಗಿ ನಾವು ಎಕ್ಸಿಕ್ಯೂಟಿವ್ ಕಾಣಲಿಲ್ವಾ? ಕೆಲಸ ಮಾಡ್ತಿದ್ದೆಲ್ಲ ಎಕ್ಸಿಕ್ಯೂಟಿವ್ ಕಾಣಲಿಲ್ಲ. ಇದು ನಾನು ಹೇಳೋದು ವಾಸು ಮಾತಾಡ್ತು ತಾಲೂಕು ಹಾಸ್ಪಿಟಲಲ್ಲಿ ಈಗ ಅವರು ಸೆಟ್ ಆಗ್ತಾ ಇದ್ದಾರೆ. ನಮ್ದು ಸೀಲ್ ಆಗ್ಬೇಕಂದ್ರೆ ನಾವು ಊರಾಗ ನಮ್ಮ ಕಡೆ ವರ್ಕರ್ ಇಲ್ಲ ನಾವು ಇಲ್ಲ ಅಂತ ಕಳಿಸ್ತೀವಿ. ಅವತ್ತು ಗ್ರಾಮನ CSC ಸೆಂಟರ್ ಹೋಗಿ ಅರ್ಜಿ ಹಾಕೊಂಡು ಬಂದ್ರೆ CSC ಸೆಂಟರ್ ಗ್ರಾಮದ ನನಗೆ ಹೇಳ್ತಾರೆ 4 ಅರ್ಜಿ ಮಂಜೂರಾಗಿ ಅವನು ಬಂದ್ರಿ. 4 ಅರ್ಜಿ ಮಂಜೂರಾಗಿ ಮ್ಯಾರೇಜ್ 4 ಮಂಜೂರಾಗಿ ನಮ್ಮ ಜಿಪಿ ಒಳಗೆ ಹೇಳ್ತಾರೆ. ನಾವು ಅಧಿಕಾರಿಗಳು ವಹಿಸ್ಕೊಂಡಾಗಿಂದ ಆಗಲೇ ವಾಸು ಹೇಳ್ತಾರೆ. ನಾನು ಸರ್ ಏನೋ ಒಂದು ಸಮಸ್ಯೆ ಬಂದಾಗ ನಾನು ಭಾಳ ನೀಟಾಗಿ ಫೋನ್ ಮಾಡಿ ಪ್ರಯತ್ನ ಮಾಡ್ತಾರೆ. ನೀವು ನಮಗೆ ತೊಂದರೆ ಕೊಡ್ತಾ ಇಲ್ಲ. ಇನ್ನೂ ನನ್ನ ಮೀಟಿಂಗ್ ಮನವಿಗೆ ಸ್ಪಂದಿಸಿದ ಅಧಿಕಾರಿಗಳು 2026ರ ಆಗಸ್ಟ್ 6ರಂದು ಬೆಳಿಗ್ಗೆ 11 ಗಂಟೆಗೆ ಎಲ್ಲಾ ಸಂಘಗಳ ಸಭೆಯನ್ನು ಕರೆಯಲಾಗಿದ್ದು ಕಾರ್ಮಿಕರ ಸಮಸ್ಯೆಗಳನ್ನು ಆಲಿಸಿ ಪರಿಶೀಲಿಸಲಾಗುವುದು ಎಂದು ತಿಳಿಸಿದರು. ಸಭೆಯಲ್ಲಿ ಯಾವುದೇ ಸಿಬ್ಬಂದಿಯಿಂದ ಕಾರ್ಮಿಕರಿಗೆ ಅನ್ಯಾಯವಾಗುತ್ತಿದೆ ಎಂದು ಕಂಡುಬಂದರೆ ತಪ್ಪಿತಸ್ಥರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವುದಾಗಿ ಸಹಾಯಕ ಕಾರ್ಮಿಕ ಆಯುಕ್ತರು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಒಕ್ಕೂಟದ ರಾಜ್ಯ ಮುಖಂಡರು, ಜಿಲ್ಲಾ ಮುಖಂಡರು ಹಾಗೂ ಧಾರವಾಡ ಜಿಲ್ಲೆಯ ಕಲಘಟಗಿ, ಕುಂದಗೋಳ, ನವಲಗುಂದ, ಅಣ್ಣಿಗೇರಿ, ಹುಬ್ಬಳ್ಳಿ ಮತ್ತು ಧಾರವಾಡ ತಾಲೂಕುಗಳ ಸಂಘಗಳ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಪ್ರಮುಖ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಸಭೆಯಲ್ಲಿ ಭಾಗವಹಿಸಿ ಸಭೆಯನ್ನು ಯಶಸ್ವಿಗೊಳಿಸಿದ ಎಲ್ಲಾ ಸಂಘಗಳ ಅಧ್ಯಕ್ಷರು, ಕಾರ್ಯದರ್ಶಿಗಳು ಹಾಗೂ ಕಾರ್ಮಿಕರಿಗೆ ಸಂಘದ ಮುಖಂಡರು ಧನ್ಯವಾದಗಳನ್ನು ಅರ್ಪಿಸಿದರು. ಕಾರ್ಮಿಕ ಕಲ್ಯಾಣ ಮಂಡಳಿಯ ಎಲ್ಲಾ ನಿರೀಕ್ಷಕರಿಗೆ ಈ ಸಂದೇಶದ ಮೂಲಕ ತಿಳಿಸುವುದೇನೆಂದರೆ, ಹುಬ್ಳಿ ಅಂದ್ರೆ ಧಾರವಾಡ ALC ವಾರು ಎಲ್ಲಾ ಸಂಘಗಳ ಅಧ್ಯಕ್ಷರು ಸೇರಿ ಇಂದು ಕಾರ್ಮಿಕರ ಭವನ, ಹುಬ್ಬಳ್ಳಿಯಲ್ಲಿರುವ ಕಾರ್ಮಿಕರ ಭವನ ALC ಅವರ ಹತ್ರ ಕಾರ್ಮಿಕ ಕಲ್ಯಾಣ ಮಂಡಳಿಯಲ್ಲಿ ಕಾರ್ಮಿಕರಿಗೆ ಆಗ್ತಾ ಇರುವ ಸಮಸ್ಯೆ, ಧೋರಣೆ ಹಾಗೂ ಇನ್ನಿತರೆ ಕುಂದುಕೊರತೆಗಳ ಬಗ್ಗೆ ಮಾನ್ಯ ಕಾರ್ಮಿಕರ ALC ಅವರ ಹತ್ರ ನಾವೆಲ್ಲ ಸಂಘದ ಮುಖಂಡರು ಸೇರಿ
ಅವ್ರ ಹತ್ರ ಚರ್ಚೆ ಮಾಡಲು ಬಂದಿದ್ವಿ. ಈ ಹಿಂದೆ ಕೂಡ ಸರ್ ತಮ್ಮ ನೇತೃತ್ವದಲ್ಲಿ ಸಭೆ ಮಾಡ್ಬೇಕಂತೇಳಿ ಹಲವು ಬಾರಿ ಕೂಡ ಅವ್ರ ಹತ್ರ ಮನವಿ ಮಾಡ್ಕೊಂಡಿದ್ವಿ. ಆದ್ರೆ ಮಾನ್ಯ ಸಹಾಯಕ ಕಾರ್ಮಿಕರು ಬ್ಯುಸಿ ಇರೋದ್ರಿಂದ ಅಥವಾ ಬೇರೆ ಬೇರೆ ಕಾರ್ಯದಲ್ಲಿ ತೊಡಗಿರೋದ್ರಿಂದ ಅವರಿಗೆ ಸಮಯ ಸಿಕ್ಕಿರಲಿಲ್ಲಂತೆ. ಹಾಗಾಗಿ ಇಂದು ನಾವೇ ಎಲ್ಲ ಸಂಘದ ಮುಖಂಡರು ಅವ್ರ ಜೊತೆ ಚರ್ಚೆ ಮಾಡ್ಬೇಕಂತೇಳಿ ಬಂದಾಗ ಕೆಲವು ವಿಷಯಗಳ ಬಗ್ಗೆ ಅವ್ರ ಹತ್ರ ಚರ್ಚೆ ಮಾಡಿದ್ವಿ. ಒಳ್ಳೆ ಸ್ಪಂದನೆಯನ್ನು ಕೊಟ್ಟರು. ಹಾಗಾಗಿ ಮಾನ್ಯ ಕಾರ್ಮಿಕ ಸಹಾಯ ಆಯುಕ್ತರು ಇದೇ ದಿನಾಂಕ 6/8/2026 ಎಲ್ಲ ಧಾರವಾಡ ಜಿಲ್ಲೆಯಲ್ಲಿರುವ ಎಲ್ಲಾ ಕಾರ್ಮಿಕರ ಸಂಘದ ಅಧ್ಯಕ್ಷರುಗಳ ನೇತೃತ್ವದಲ್ಲಿ ಒಂದು ಸಭೆಯನ್ನ ಮಾಡ್ತೇವೆ. ಸಭೆಯಲ್ಲಿ ಕಾರ್ಮಿಕ ಕಲ್ಯಾಣ ಮಂಡಳಿಯಿಂದ ಟೆಂಡರ್ ಕೊಟ್ಟಿರುವಂತಹ ಕಾರ್ಮಿಕರ ಸೇವಾ ಕೇಂದ್ರ KSK ಅಂತೇಳಿ ಅವರನ್ನು ಸಹ ಈ ಒಂದು ಸಭೆಯಲ್ಲಿ ಕರಿತೇವಿ. ಕಾರ್ಮಿಕ ನಿರೀಕ್ಷಕರನ್ನು ಕರಿತೇವಿ, ಕಾರ್ಮಿಕ ಅಧಿಕಾರಿಗಳನ್ನ ಕರಿತೇವಿ. ಹಾಗೂ ನಿಮ್ಮ ಸಮಸ್ಯೆಗಳು ಏನೇ ಇದ್ರೂ ಆ ಸಮಸ್ಯೆಗಳನ್ನ ನಾವು ಬಗೆಹರಿಸ್ತೇವೆ ಅಂತೇಳಿ ನಮಗೆ ಸ್ಪಂದನೆ ನೀಡಿದ್ದಾರೆ. ಹಾಗಾಗಿ ನಾವು ಈ ಸಂದೇಶದ ಮೂಲಕ ತಿಳಿಸುವುದೇನೆಂದ್ರೆ, ಕಾರ್ಮಿಕ ಕಲ್ಯಾಣ ಮಂಡಳಿಯಲ್ಲಿ ಈ KSK ಅನ್ನೋ ಒಂದು ಹೊಸ ಯೋಜನೆಯನ್ನು ಜಾರಿಗೆ ತಂದು ನೈಜ ಕಾರ್ಮಿಕರಿಗೆ ಅನ್ಯಾಯ ಮಾಡ್ತಾ ಇದ್ದೀರಾ. ಅವರು KSK ಅನ್ನೋ ಕಾರ್ಮಿಕ ಸೇವಾ ಕೇಂದ್ರದವರು ಕಾರ್ಮಿಕರ ಸ್ಥಳದಲ್ಲಿ ಹೋಗಿ ವೆರಿಫಿಕೇಶನ್ ಮಾಡೋದಿಲ್ಲ, ಅಂದ್ರೆ ಪರಿಶೀಲನೆ ಮಾಡೋದಿಲ್ಲ. ಹಾಗಾಗಿ ಅಂತ ಒಂದು KSK ಅನ್ನೋ ಒಂದು ಹೊಸ ಯೋಜನೆಯನ್ನ ರದ್ದು ಮಾಡಬೇಕು. ನಮ್ಮ ಕಾರ್ಮಿಕ ಕಲ್ಯಾಣ ಮಂಡಳಿಯಿಂದ ಅಧಿಕಾರಿಗಳನ್ನ ಸ್ಥಳದಲ್ಲಿ ವೆರಿಫಿಕೇಶನ್ ಮಾಡೋಕೆ ಹಚ್ಚಬೇಕಂತೇಳಿ ನಾವು ಈ ಹಿಂದೆ ಕೂಡ ಮನವಿ ಕೂಡ ಮಾಡಿದ್ದೇವೆ. ಇದೇ ಧಾರವಾಡ ಜಿಲ್ಲೆಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಕೂಡ ಮಾಡಿದ್ದೇವೆ. ಹಾಗಾಗಿ ಮುಂದಿನ ದಿನಗಳಲ್ಲಿ KSK ಅನ್ನೋದನ್ನ ರದ್ದು ಮಾಡಲಿಲ್ಲ ಅಂದ್ರೆ ರಾಜ್ಯಾದ್ಯಂತ ಎಲ್ಲಾ ಸಂಘಟನೆಗಳು ಸೇರಿ ಬೆಂಗಳೂರಿನಲ್ಲಿರುವಂತಹ ಕಾರ್ಮಿಕ ಕಲ್ಯಾಣ ಮಂಡಳಿಗೆ ಚಲೋ ಅಂತೇಳಿ ಒಂದು ಹೋರಾಟ ಹಮ್ಮಿಕೊಳ್ಳುವಂತ ದಿನಗಳು ಮಾಡಬೇಡಿ ಅಂತೇಳಿ ಮಾನ್ಯ ಸಹಾಯಕರಲ್ಲಿ ನಾವು ವಿನಂತಿಸಿಕೊಂಡಾಗ KSK ನಲ್ಲಿ ಏನ್ ಸಮಸ್ಯೆ ನಡೆದಿದೆ ತಾವೆಲ್ಲರೂ ಸಭೆಯಲ್ಲಿ ವಿಸ್ತಾರವಾಗಿ ತಿಳಿಸಿ ಅಂತೇಳಿ ನಮ್ಮನ್ನು ಸ್ಪಂದನೆ ನೀಡಿದ್ದಾರೆ. ಹಾಗಾಗಿ ದಿನಾಂಕ 6ರಂದು ಸಭೆಯನ್ನ ಏರ್ಪಾಟು ಮಾಡಿದಂತ ಮಾನ್ಯ ಕಾರ್ಮಿಕ ಸಹಾಯ ಆಯುಕ್ತರಿಗೆ ನಮ್ಮೆಲ್ಲಾ ಸಂಘದ ಮುಖಾಂತರ ಅವರಿಗೆ ಧನ್ಯವಾದ ಹೇಳ್ತೇವೆ. ಧನ್ಯವಾದಗಳು. ನಮಸ್ತೆ ಸರ್. ತಮ್ಮ ಹೆಸರು ಸರ್? ನಮ್ಮ ಹೆಸರು ವಾಸು ಲಮಾಣಿ ಅಂತೇಳಿ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ರಾಜ್ಯ ಉಪಾಧ್ಯಕ್ಷರು ಇದ್ದಾರೆ. ಆ ಟೆಂಡರ್ಗಳನ್ನ ಮೊದಲು ಬಂದ್ ಮಾಡಬೇಕು. ಯಾವ್ಯಾವ ಅಂದ್ರೆ ಈಗ ನಮ್ದು ಯಾವ್ದು ಆಂಬುಲೆನ್ಸ್ ಯಾವ್ದು ಆರೋಗ್ಯ ಕೇಂದ್ರವನ್ನ ಬಂದ್ ಮಾಡಬೇಕು. ಮತ್ತು ವಿವಿಧ ಕಿಟ್ಗಳನ್ನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಆ ಕಿಟ್ಗಳನ್ನ ಏನದಾವಲ್ಲ ಆ ಕಿಟ್ಗಳನ್ನ ಮೊದಲು ಬಂದ್ ಮಾಡಬೇಕು. ಯಾಕಂದ್ರೆ ಕೇರಳದಲ್ಲಿ ಇದೇ ಹಿಂದಿನ 21 ವರ್ಷಗಳ ಹಿಂದೆ ಕೇರಳದಲ್ಲಿ ಕಾರ್ಮಿಕ ಮಂಡಳಿ ಮುಚ್ಕೊಂಡೋಗಿದೆ. ಅಲ್ಲಿ ಕಾರ್ಮಿಕರಿಗೆ ಯಾವುದೇ ಅನುಕೂಲಗಳು ಇಲ್ಲ. ಅದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಆ ಮಟ್ಟಕ್ಕೆ ಬರಬಾರ್ದು ಅಂತ ಹೇಳ್ಬಿಟ್ಟು ಇವತ್ತು ಕಾರ್ಮಿಕ ಕಲ್ಯಾಣ ಮಂಡಳಿಯಲ್ಲಿ ಆಗುವಂತ ಏನು ಟೆಂಡರ್ ಪ್ರಕರಣಗಳನ್ನ ಬಂದ್ ಮಾಡಿ ಮತ್ತು ಈ ಅಂಬೇಡ್ಕರ್ ಸೇವಾ ಕೇಂದ್ರ ಏನಿದೆ SSK ಅಂತ ಹೇಳ್ಬಿಟ್ಟು ಈ ಅಂಬೇಡ್ಕರ್ ಸೇವಾ ಕೇಂದ್ರದಲ್ಲಿ ಆಗುವಂತದ್ದು ಯಾವುದೂ ಫಾಯ್ದೆ ಇಲ್ಲ. ಯಾಕಂದ್ರೆ ಕಾರ್ಮಿಕ ಕಲ್ಯಾಣ ಮಂಡಳಿ ನಮ್ಮ ಕಾರ್ಮಿಕ ಇಲಾಖೆಯವರೇ ಎಲ್ಲಾ ಕೆಲಸ ಮಾಡ್ತಿದ್ರು. ಮೊದಲ ಸ್ವಲ್ಪ ತಡೆ ಆಗ್ತಿತ್ತು, ಅದನ್ನ ವಿಳಂಬವಾಗಿ ಅದನ್ನ ಆಮೇಲೆ ಅದನ್ನ ಸರಿ ಮಾಡ್ತಿದ್ರು. ಈಗ ಅಂಬೇಡ್ಕರ್ ಸೇವಾ ಹಸ್ತ ಅಂತ ಹೇಳ್ಬಿಟ್ಟು ಅದಕ್ಕೂ ದುಡ್ಡು ನಮ್ಮ ಕಾರ್ಮಿಕ ಕಲ್ಯಾಣ ಮಂಡಳಿಯಿಂದನೇ ಅದನ್ನ ಡಿಸ್ಪ್ಯಾಚ್ ಆಕೈತೆ. ಆದ್ರೆ ಕಾರ್ಮಿಕ ಕಲ್ಯಾಣ ಮಂಡಳಿಯಲ್ಲಿ ಯಾವ್ಯಾವ ರೀತಿ ಟೆಂಡರ್ಗಳನ್ನ ಕೊಟ್ಟು ಯಾವ್ಯಾವುದೇ ಒಂದೊಂದು ಟೆಂಡರ್ ಮುಖಾಂತರ ಅವ್ರಿಗೊಂದು ಆ ಸಂಸ್ಥೆ ಈ ಸಂಸ್ಥೆ ಅಂತ ಹೇಳಿ ಕೊಟ್ಟು ಟೆಂಡರ್ನ ಅದನ್ನ ಕರೆದು ಆ ದುಡ್ಡಲ್ಲಿ ಯಾವ್ಯಾವ ಅಧಿಕಾರಿಗಳಿಗೆ ಯಾವ್ಯಾವ ಕಡೆ ಹೋಗ್ತೈತೆ ಅಂತ ನಮಗಂತೂ ಇದುವರೆಗೂ ಗೊತ್ತಿಲ್ಲ. ಅದ್ರ ಮಾಹಿತಿನೂ ತಗೊಂಡಿಲ್ಲ. ಅದರ ಮಾಧ್ಯಮ ಮಿತ್ರರು ಅದರ ಮಾಹಿತಿ ತಗೊಂಡು ಅದೇನೈತಲ್ಲ ಮಾಧ್ಯಮ ಮಿತ್ರಗಳ ಮುಖಾಂತರನೇ ನಾವು ಏನ್ ಮನವಿ ಮಾಡ್ಕೊಂತೀವಿ ಅಂದ್ರೆ ಸರ್ಕಾರವನ್ನು ಎಚ್ಚರಿಸುವಂತ ಕೆಲಸ ನಮ್ಮ ಮಾಧ್ಯಮ ಮಿತ್ರರು ಮಾಡಬೇಕು. ಮತ್ತು ನಮ್ಮ ಕಾರ್ಮಿಕ ಮಂಡಳಿಯಲ್ಲಿ ಇರುವಂತ ಎಲ್ಲಾ ಕಾರ್ಮಿಕರಿಗೆ ಮುಟ್ಟುವಂತ ಸೌಕರ್ಯಗಳು ಸಂಪೂರ್ಣವಾಗಿ ಮುಟ್ಟಬೇಕು. ಈಗ ಹಿಂದೆ 2023, 21, 22, 23, 24 ಸ್ಕಾಲರ್ಶಿಪ್ ಬಂದಿರಲಿಲ್ಲ, ಹೆರಿಗೆ ಸಹಾಯಧನ ಬಂದಿರಲಿಲ್ಲ, ಪಿಂಚಣಿ ಬರಲಿಲ್ಲ ಮತ್ತು ಅವರಿಗೆ ಯಾವುದೇ ರೀತಿ ಅನುಕೂಲಗಳನ್ನ ನಮ್ಮ ಕಾರ್ಮಿಕರಿಗೆ ಆಗಲಾರದ ಸಮಯದಲ್ಲಿ ನಾವು ಹಿಂದೆ ನಮ್ಮ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಒಕ್ಕೂಟದಿಂದ ನೂರಾರು ಸಂಘಟನೆಗಳನ್ನ ಸೇರಿ 7,000 ಜನಗಳನ್ನ ಸೇರಿ ಅಹೋರಾತ್ರಿ ಧರಣಿ ಮಾಡಿದ್ವಿ ನಾವು ಇದೇ ಕಾರ್ಮಿಕ ಮಂಡಳಿ ಮುಂದೆ. ಯಾಕಂದ್ರೆ ನಮ್ಮ ಸಚಿವರು ಬಂದು ನಮ್ಗ ಸ್ಪಂದನೆ ಮಾಡಲಿಲ್ಲ. ನಮ್ಮ ಅಧಿಕಾರಿಗಳು ಬಂದು ನಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡ್ರು, ನಿಮ್ ಕೆಲಸ ಏನಿದಾವೋ ನಾವು ಮಾಡ್ಕೊಡ್ತೇವೆ, ಹೋರಾಟಗಳನ್ನ ವಾಪಸ್ ತಗೋರಿಪ್ಪ ಅಂತೇಳಿ. ಕಾಂಗ್ರೆಸ್ ಮುಖಂಡರು ಬಂದ್ರು, ನಮ್ಮ ಅಧಿಕಾರಿಗಳನ್ನ ನೀವು ಏನೈತಿ ಹೋರಾಟ ಮಾಡ್ತಿದ್ದೀರಿ, ತೊಂದರೆ ಮಾಡ್ಕೋಬೇಡ್ರಿ, ಆರೋಗ್ಯ ಹಾಳು ಮಾಡ್ಕೋಬೇಡ್ರಿ, ಈ ಮಳೆಗಾಲದಲ್ಲಿ ನೀರು ಹರಿಯೋ ಸಮಯದಲ್ಲೇನೆ ನೀವು ಹೋರಾಟ ಮಾಡ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು ನೀವು ವಾಪಸ್ ತಗೋರಿ ಅಂತ ಕೇಳ್ಕೊಂಡ್ರು. ನಾವು ವಾಪಸ್ ತಗೊಳ್ಳಿಲ್ಲ. ಸಚಿವರು ಬರಲಿಲ್ಲ. ಯಾಕಂದ್ರೆ ಸಚಿವರಿಗೆ ನಮ್ಮ ಕಾರ್ಮಿಕರ ಮೇಲೆ ಕಾಳಜಿ ಇರಲಿಲ್ಲ ಅವಾಗ. ಯಾಕಂದ್ರೆ ಅವ್ರ ಅಧಿಕಾರದ ಮೇಲೆ ಕಾಳಜಿ ಇತ್ತು. ಆದ್ರೂ ನಮ್ಮ ಅಧಿಕಾರಿಗಳು DLC ಅವರು ಬೆಳಗಾವಿಯಿಂದ ಬಂದು, ಬೆಂಗಳೂರಿಂದ ಆಪ್ತ ಕಾರ್ಯದರ್ಶಿ ಅವರು ಬಂದು ನಿಮ್ಮ ಸಮಸ್ಯೆಗಳು ಏನಿದಾವೆ ಅವನ್ನ ನಾವು ವಾಪಸ್ ತಗೊಂತೀವಿ, ನಿಮ್ಮನ್ನ ಸರಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ಲಿ 1 ತಿಂಗಳಲ್ಲಿ ಎಲ್ಲಾರ ಕಾರ್ಮಿಕರ ಮಕ್ಕಳಿಗೆ ಸ್ಕಾಲರ್ಶಿಪ್ ಹಾಕಿದ್ರು, ಸಹಾಯಧನವನ್ನು ಬಿಡುಗಡೆ ಮಾಡಿದ್ರು. ಎಲ್ಲ ಎಚ್ಚೆತ್ತುಕೊಂಡು ಕಾರ್ಮಿಕ ಇಲಾಖೆ ಸಂಪೂರ್ಣವಾಗಿ ಇವಾಗ ಕೆಲಸ ಮಾಡ್ತಾ ಇದೆ, ಇಲ್ಲ ಅಂತಿಲ್ಲ.
ಇದೇನು ಅಂಬೇಡ್ಕರ್ ಸೇವಾ ಹಸ್ತ ಬಂದಿದೆ, ಅಂಬೇಡ್ಕರ್ ಸೇವಾ ಹಸ್ತ ಇವತ್ತಿನ ಮಟ್ಟದಲ್ಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಲಿಗೆ ಮಾಡುವಂತ ಕೆಲಸ ಮಾಡ್ತಾ ಇದೆ. ಈ ಸುಲಿಗೆ ಬಂದ್ ಆಗ್ಬೇಕು. ಬಂದ್ ಆಗದಿದ್ರೆ ನಾವು ಕರ್ನಾಟಕದಾದ್ಯಂತ ನಾವು ಇವತ್ತು ಏನ್ ಮಾಡ್ತೀವಿ ಅಂದ್ರೆ ಕರ್ನಾಟಕದಾದ್ಯಂತ ಹೋರಾಟಕ್ಕೆ ಇಳಿತೀವಿ. ಎಲ್ಲಾ ಸಂಘಟನೆಯವರು, ಎಲ್ಲಾ ಕಾರ್ಮಿಕರು. ಯಾಕಂದ್ರೆ ನಮ್ಮ ಕಾರ್ಮಿಕ ಇಲಾಖೆ ಉಳಿಬೇಕು, ಕಾರ್ಮಿಕ ಇಲಾಖೆ ಬಾಳ್ಬೇಕು. ಕಾರ್ಮಿಕ ಇಲಾಖೆ ಇವತ್ತು ನಮಗೋಸ್ಕರ ಅಲ್ಲ, ನಮ್ಮ ಮಕ್ಕಳಿಗೋಸ್ಕರ ಆದ್ರೂ ಇದು ಕಾರ್ಮಿಕ ಇಲಾಖೆ ಉಳಿಬೇಕು. ಇದಕ್ಕೆ ನಿಜವಾಗ್ಲೂ ಹೇಳ್ತೀನಿ, ಮುಂದೆ ಇವತ್ತು ಸಂಪುಟ ಸಭೆ ವಿಸ್ತಾರವಾಗಿದೆ. ಇದರಲ್ಲಿ ಬರುವಂತ ಕಾರ್ಮಿಕ ಸಚಿವರು ಯಾರಿದ್ದಾರೆ ಇದನ್ನ ಸಂಪೂರ್ಣವಾಗಿ ಪರಿಗಣಿಸಿ ಕಾರ್ಮಿಕ ಇಲಾಖೆಯ ದುಡ್ಡನ್ನು ಕಾರ್ಮಿಕ ಇಲಾಖೆ ಒಳಗೆ ಇಟ್ಟು ನಮ್ಮ ಮುಂದಿನ ಮಕ್ಕಳ ಭವಿಷ್ಯಕ್ಕೋಸ್ಕರ ಅದನ್ನ ನಿಗದಿಪಡಿಸಬೇಕೆಂದು ತಮ್ಮಲ್ಲಿ ಮನವಿ ಸ್ಮಾರ್ಟ್ ಕಾರ್ಡ್ ಏನ್ ಕೊಡಲಿಕ್ಕೆ ಹೋಗಾಕ್ ಕುಂತಾರ, ಒಂದ್ ₹100 ದುಡ್ಡು ತಗೊಳಕ್ ಕುಂತಾರ. ಅದು ಯಾಕ ಕಾರಣಕ್ಕೆ ದುಡ್ಡು ತಗೊಳಂತಾರ? ಅದು ಇವಾಗ ಏನೈದೆಯಲ್ಲ ಈ ವಿಷಯದ ಬಗ್ಗೆ ಸೇವಾ ಕೇಂದ್ರದವರಿಗೆ ನಾವು ಈ ಪ್ರಶ್ನೆ ಮಾಡಬೇಕಾಗಿದೆ. ಆಗಸ್ಟ್ 6ರಂದು ನಡೆಯಲಿರುವ ಸಭೆಯಲ್ಲಿ ಕಾರ್ಮಿಕರ ಸಮಸ್ಯೆಗಳಿಗೆ ನ್ಯಾಯಸಮ್ಮತ ಪರಿಹಾರ ದೊರೆಯುವ ನಿರೀಕ್ಷೆ ವ್ಯಕ್ತವಾಗಿದೆ.